ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸರ್ ನನ್ನ ಹೆಸರು ವೆಂಕಟಲಕ್ಷ್ಮಿ ಅಂತ. ನಾನು ದೊಡ್ಡಮ್ಮ ಆಗ್ಬೇಕು ಅವಳ್ಗ. ನಮ್ದು ಪಾಪನಾಯಕನಹಳ್ಳಿ. ಅವಳು BSc ಸೆಕೆಂಡ್ ಇಯರ್ ಮಾಡ್ತಾ ಇದ್ಲು. ಕಾಲೇಜ್ಗೆ ಹೋಗ್ತಾ ಹೋಗ್ತಾ ಹುಡುಗನ ಲವ್ ಮಾಡಿ ಮ್ಯಾರೇಜ್ ಆಗವಳೆ. ಬಟ್ ಅವರು ನಮ್ಮ ಕ್ಯಾಸ್ಟ್ ಆಗಿರಲಿಲ್ಲ, ಇಂಟ್ರ್ ಕ್ಯಾಸ್ಟ್ ಮದುವೆ ಅವ್ರದ್ದು. ಅವಳೆ ನಮ್ಗೆ ಗೊತ್ತಿಲ್ಲದೆ ಮದುವೆ ಆಗಿಬಿಟ್ಟಿದ್ಲು. ಇಂಟ್ರ್ ಕ್ಯಾಸ್ಟು ಬೇಡ ಅಂಥೇಳಿ ನಾವು ಎಲ್ಲೋ ಒಂದು ಹತ್ರ ಹೋಗೈತೆ ಎಲ್ಲ ಸುಖವಾಗಿ ಇರ್ತೈತೆ ಬಿಡು ಅಂಥೇಳಿ ನಾವು ತಲೆಗೆ ಹಾಕ್ಕೊಂಡಿಲ್ಲ, ಹಿಂಗೋ ಬದುಕ್ತಾವಳೆ ಬಿಡು ಅಂತೇಳ್ಬಿಟ್ಟು. ಬಟ್ ಒಂದು ವರ್ಷದಿಂದ ಟಾರ್ಚರ್ ಮಾಡ್ತಾಯಿದ್ರಂತವರು. ಅವൾക്ക് ಕಿರುಕುಳ ಕೊಡೋದು, ನಿಮ್ಮ ಅಪ್ಪನ ಮನೆಯಿಂದ ಏನು ತಂದಿದ್ದೀಯಾ ಹೆಂಗೆ ಅಂತ ಅವ್ರ ಅತ್ತೆ ಅವ್ರ ಮಾವ ಅವರ ಎಲ್ಲ ಕೇಳ್ತಾಯಿದ್ರಂತೆ. ದೀಪಾವಳಿ ಹಬ್ಬದ ದಿನ ಜಗಳ ಆಗೈತೆ, ದೊಡ್ಡದಾಗಿ ಜಗಳ ಆಗೈತೆ. ಬಟ್ ಹುಡುಗಿ ಅವ್ರ ಅಮ್ಮನ ಫೋನ್ ಮಾಡಿ, ಅಮ್ಮ ನಾನು ಬಂದುಬಿಡ್ತೀನಿ ಊರ್ಕ ಅಂತ ಹೇಳೈತೆ. ನೀನು ಬಂದ್ರೂ ಇಲ್ಲಿ ಬರ್ಸಲ್ಲಮ್ಮ, ಅಲ್ಲೇ ಹಂಗೆ ಅಡ್ಜಸ್ಟ್ ಮಾಡ್ಕೋ, ಇನ್ನೂ 3 ಮಕ್ಳು ಅವರೇ ಮದುವೆ ಆಗೋರು, ನೀನನ್ನು ಕರ್ಸ್ಕೊಂಡು ಬಂದು ಮನೆಗೆ ಇಕ್ಕೊಂಡ್ರೆ ಮದುವೆ ಆಗಲ್ಲ, ಹೆಣ್ಣನ್ನು ಕೊಡೋರು ಬರಲ್ಲ, ಗಂಡನ ಕೊಡೋರು ಬರಲ್ಲ ಅಂಥೇಳಿ ಅವರಮ್ಮ ಹೇಳೈತೆ ಅವಳ್ಕ. ಆವತ್ತಿನಿಂದನೂ ಡೈಲಿ ಟಾರ್ಚರ್ ಏನಂತೆ ಸರ್. ಅವಳು ಮನೆಗೆ ನಿನ್ನ ಅವ್ರ ಅತ್ತೆ ಇದ್ಕೊಂಡು ನೀನು ಕೆಲಸ ಮಾಡಲ್ಲ, ಏನೂ ಇಲ್ಲ, ತಿಂದ್ಕೊಂಡಿರ್ತೀಯ, ಪಕ್ಕದ ಮನೆ ಸೊಸೆಗಳು ನೋಡಿ ಹೆಂಗೆ ಮಾಡ್ತಾ ಇರ್ತಾರೆ, ನೀನು ನೋಡಿದ್ರೆ ಹಂಗೇ ಇರ್ತೀಯ, ಮಲ್ಕೊಂಡಿರ್ತೀಯ ಅಂಥೇಳಿ ಬೈದಿದ್ಲಂತೆ. ಅಮ್ಮ ನಾನು ಓದಿದ್ದೀನಿ, ನಾನು ಎಲ್ಲ ಕೆಲಸಕ್ಕೆ ಹೋಗ್ತೀನಿ ಅಂತೇನೋ ಹೇಳ್ಬಿಟ್ಟು ಕೆಲಸಕ್ಕೆ ಸೇರಿಕೊಂಡವಳು. 3 ತಿಂಗಳು ಆಯ್ತಂತೆ ಕೆಲಸಕ್ಕೆ ಸೇರಿಕೊಂಡು. ಒಂದು ದಿನ ಏನು ಸ್ಯಾಲ್ರಿ ಬಂದಿತ್ತಂತೆ 20,000 ಏನೋ. ಅದರಲ್ಲಿ 10,000 ಎತ್ಕೊಂಡು ಹೋಗ್ಬಿಟ್ಟು ವಾಲಿಬಾಲು ಕ್ರಿಕೆಟ್ಗಳು ಈ ಥರ ತಗೊಂಡ್ಬಿಟ್ಟವನು ಅವನು. ಇವಳು ಕೇಳೈತೆ ಮನೆಯಲ್ಲಿ, ಯಾಕೆ ಈ ಥರ ಮಾಡ್ತಾ ಇರೋದು, ನಮಗೂ ಒಂದು ಹೆಣ್ಣು ಮಗು ಐತೆ, 1 ವರ್ಷದ ಮಗು ಐತೆ, ಮಗು ಒಂದು. ಯಾಕೆ ಹೇಳಿದರೆ ಅದಕ್ಕೆ ನಿಮ್ಮ ಅಪ್ಪನ ಸತ್ತ ನಿಮ್ಮ ಅಮ್ಮನ ಸತ್ತ, ನೀನು ಇರೋ ಏನಕ್ಕ ನಾವಿರೋದೆಲ್ಲ ಖರ್ಚು ಮಾಡೋದೆ ತಾನೇ, ನಿನ್ನಿಷ್ಟ, ನೀನು ಏನಾದರೂ ಮಾಡ್ಕೊ ಅಂತೇಳಿ ಬೈದು ಕಳ್ಸವನವನು. ಆವತ್ತು ಆಮೇಲೆ ಹಂಗೆ ಅವಳು ಹಂಗೆ ಅನುಸರಿಸ್ಕೊಂಡು ಕೆಲಸ ಮಾಡ್ತಾ ಹೋಗೈತೆ. ರಾತ್ರಿ ಫೋನ್ ಮಾಡೈತೆ ಅವ್ರ ಅಮ್ಮನ್ಕ, ಹತ್ಕೊಂಡು ಫೋನ್ ಮಾಡಿದ್ಲಂತೆ. ಯಾಕಮ್ಮ ನೀನು ಫೋನ್ ಮಾಡಿದ್ದೀಯಾ ಅಂತ, ನಾನು ನೋಡ್ಬೇಕು ನಿನ್ನನ್ನು ಅಂಥೇಳಿ ಏನೋ ಫೋನ್ ಮಾಡಿತ್ತಂತೆ. ಅವ್ರ ಅಮ್ಮನ ಮಾತಾಡಿದ್ರೆ ಅಮ್ಮ ಕೈಗಳೆಲ್ಲ ನೋವು ಹೊಡೆದ್ಬಿಟ್ಟವ್ರೆ ಸರ್. ಅಷ್ಟೊತ್ತಿಗೆ ಅವಳನ್ನ ನನ್ನ ಕೈ ಕಾಲುಗಳೆಲ್ಲ ನೋವು ಅಂಥೇಳಿ ಹೇಳ್ಬಿಟ್ಟವಳೆ. ಆಮೇಲೆ ನಮ್ಗೆ ಗೊತ್ತೇ ಇರಲಿಲ್ಲ ಸರ್, ಅವರು ಸತ್ತಿರೋದೇ ಗೊತ್ತಿಲ್ಲ. ಬಟ್ ಅಲ್ಲಿ ಪೊಲೀಸ್ ಸ್ಟೇಷನ್ಗೆಲ್ಲ ಗೊತ್ತೈತೆ 2 ಗಂಟೆಗೆ, ನಮ್ಗಂತ ಗೊತ್ತೇ ಇಲ್ಲ ಮಗು ಸತ್ತಿರೋದು. ಅವರು ನೇಣು ಹಾಕ್ಕೊಂಡು ಸತ್ತೈತಲ್ಲ ಮಗು, ನಮ್ಗೆ ಇನ್ಫಾರ್ಮೇಷನ್ ಕೊಡ್ಬೇಕು ತಾನೆ, ಅವರು ಕೊಟ್ಟಿಲ್ಲ. ಬಟ್ ಪೊಲೀಸ್ನವ್ರಿಗೆಲ್ಲ ಇನ್ಫಾರ್ಮೇಷನ್ ಕೊಟ್ಟವ್ರೆ 2 ಗಂಟೆ ನೈಟ್ಗೆ. ನಮ್ಗೆ ಬೆಳಗ್ಗೆ ಅದು ಪಕ್ಕದ ಊರವನು ಪಕ್ಕದೂರ್ಗೆ ಫೋನ್ ಮಾಡಿ ತಿಳಿಸಿದ್ರೆ, ನಮ್ಮ ಮಾವನ ಮಗ ಇಲ್ಲಿ ಪೆರಸಂದ್ರದಾಗಿದ್ದರೆ ಆ ಹುಡುಗ ನಮ್ಗೆ ಕೇಳಿದ್ದು 5:30 ಫೋನ್ ಮಾಡಿ ಈ ಥರ ಮಗು ಸತ್ತೋಗೈತಂತೆ ಅಂತ. ಇಲ್ಲಿ ಬಂದು ನೋಡಿದ್ರೆ ಮಾದರಿಕಂತೆ ಕರೆಸಿ ಹೆಣ ನೋಡಿದ್ರೆ ಈ ಕಡೆಗೆ ಎಲ್ಲ ಗಾಯಗಳಾಗೈತೆ. ಅವಳು ನೇಣು ಹಾಕ್ಕೊಂಡು ಸತ್ತಿದ್ರೆ ಕತ್ತತ್ರ ಗಾಯ ಆಗಬೇಕಾಗಿತ್ತು. ಬಟ್ ಆಗಿರೋದು ಇಲ್ಲಿ ಅವಳ್ಕ ಇಲ್ಲಾಗೈತೆ. ಬೆರಳುಗಳೆಲ್ಲ ಎಲ್ಲ ಗಾಯಗಳು ಜಾಸ್ತಿ ಆಗಿಬಿಟ್ಟೈತೆ. ಈ ಪೊಲೀಸ್ನವರು ನಾವು ಬೆಳಗ್ಗೆ 7 ಗಂಟೆಗೆ ಅಲ್ಲಿದ್ದಿದ್ದು. ಆವಾಗನಿಂದ ನಾವು ಕಂಪ್ಲೇಂಟ್ ಕೊಟ್ಟು FIR ಬುಕ್ ಮಾಡಿ ಅಂದರೆ ಅವರು ನಮ್ಮ ಬಗ್ಗೆ ಅವರು ಏನು ಕೇರೇ ಮಾಡ್ತಾಯಿಲ್ಲ. ಪೊಲೀಸ್ ಸ್ಟೇಷನ್ ಏನು ಕೇರೆ ತಗೊತಾ ಇಲ್ಲ ಅವ್ರು ಏನು ಮಾಡಿಬಿಟ್ಟವ್ರೆ, ಚೆನ್ನಾಗಿ 2 ಗಂಟೆಯಲ್ಲೇ ಅದು ಹುಡುಗ ಹೇಳೋದೆಲ್ಲ ಸರ್ಕಲ್ಲೇ ಹೇಳ್ಬಿಡ್ತಾವ್ರೆ, ಈ ಥರ ನಿಮ್ಮ ಹುಡುಗಿದೇ ತಪ್ಪು ಅಂತ. ನಮ್ಮ ಹುಡುಗಿ ತಪ್ಪು ಮಾಡಿದರೆ ನೇಣು ಹಾಕ್ಕೊಂಡಿರೋದೆಲ್ಲ ಈ ಸರ್ಕಲ್ಗೆ ಹೆಂಗೆ ಗೊತ್ತಿರ್ತೈತೆ, ನಮ್ಗೆ ಗೊತ್ತಿಲ್ಲದೆ ಇರೋ ವಿಷಯಗಳೆಲ್ಲ ಅವ್ರಿಗೆ ಹೆಂಗೆ ಗೊತ್ತಿರ್ತೈತೆ. ಬಟ್ ಅವನ್ನ ಹಿಡ್ಕೊಂಡೋಗಿ ಹಾಕ್ಬಿಟ್ಟು ಅವ್ನಿಗೆ ಬೇಡಿಗ್ಲಾಕಿ 2 ಒದ್ದಿದ್ರೆ ಅವನೇ ಹೇಳ್ತಾ ಇದ್ನಲ್ಲ. ಬಟ್ ಆ ಥರ ಮಾಡ್ದಿರ ಅವರು ಅವನ್ನೇ ನಿಲ್ಸ್ಕೊಂಡು ಚೆನ್ನಾಗಿ ಏನು ಮಾಡಿದ್ದೀಯಪ್ಪ, ನೀನು ಹೆಂಗೆ ಸತ್ತೋಯ್ತು ಈ ಥರ ಎಲ್ಲ ಏನು ಅವನ ಅಳಿಯ ಮಗನಿದ್ದಂಗೆ ಮಾತಾಡಿಸ್ತವ್ರೆ ಅವರು ನಮ್ಗೆ ಇವಾಗ ಅದು ನಾವು ಇನ್ಮೇಲೆ ನಾವು ಧರಣಿಯಾಗ ಕುತ್ಕೊತೀವಿ ಅಂದ್ರೂ ಇವಾಗ FIR ಬುಕ್ ಮಾಡವ್ರೆ, ಇವಾಗ ಕಳಿಸ್ಕೊಟ್ಟವ್ರೆ ನಮ್ಮನ್ನು. ಇದು ತನಕ ನಾವು ಹೆಂಗೆ ಕಂಪ್ಲೇಂಟ್ ಮಾಡಿದ್ದೀವೋ ಆ ಥರ ಅವರು FIR ಬುಕ್ ಮಾಡವ್ರೆ. ಅವರು ವರದಕ್ಷಿಣೆ ಕಿರುಕುಳ ಬಟ್ ಮರ್ಡ್ರು ಮಾಡವ್ರೆ ಅಂತೇಳಿ FIR ಬುಕ್ ಆಗೈತೆ.